ನಮಸ್ಕಾರ ನ್ಯೂಸ್ ಇಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಮುರುಘಾ ಮಠದಲ್ಲಿ 4.5 ವರ್ಷದ ಹೆಣ್ಣು ಮಗು ಪತ್ತೆಯಾದ ಹಿನ್ನೆಲೆಯಲ್ಲಿ ಮಠದ ವಸತಿ ಶಾಲೆಯಲ್ಲಿ ಹೆಣ್ಣು ಮಗು ಪತ್ತೆಯಾಗಿದೆ. ಹೆಣ್ಣು ಮಗುವಿನ ಪೋಷಕರ ಬಗ್ಗೆ ಮಠದಲ್ಲಿ ಯಾವುದೇ ರೀತಿಯ ವಿವರ ಲಭ್ಯ ಇಲ್ಲ. ಮುರುಘಾ ಮಠದಲ್ಲಿ 4.5 ವರ್ಷದ ಹೆಣ್ಣು ಮಗು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಈ ಮಗುವಿನ ಬಗ್ಗೆ ಯಾವುದೇ ರೀತಿಯಾದಂತಹ ಪೂರ್ವಾಪರ ಮಾಹಿತಿಗಳು ಇಲ್ಲ, ಯಾವುದೇ ರೀತಿಯಾದಂತಹ ಹಿನ್ನೆಲೆ ಆಗಿರ್ಬೋದು, ಪೋಷಕರ ವಿಚಾರ ಆಗಿರ್ಬೋದು, ಮಗುವಿನ ವಿಚಾರ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ. ಪೋಷಕರ ಪತ್ತೆಗೆ ಪತ್ರಿಕಾ ಜಾಹೀರಾತನ್ನ ನೀಡಿದ್ದು ಮಕ್ಕಳ ರಕ್ಷಣಾ ಘಟಕ. ಮಗುವನ್ನ ಮಡಿಲು ಕೇಂದ್ರಕ್ಕೆ ಸೇರಿಸಿದೆ. ಈಗಾಗಲೇ ಸಿಡಬ್ಲ್ಯೂಸಿ ಸರ್ಕಾರದ ಅಧೀನದಲ್ಲಿರುವಂತಹ ಮಡಿಲು ಕೇಂದ್ರದಲ್ಲಿ ಇದೆ ಮಗು. 1.5 ತಿಂಗಳಿಂದ ಮಡಿಲು ಕೇಂದ್ರದಲ್ಲಿದೆ ಮಗು. ಪೋಕ್ಸೋ ಪ್ರಕರಣ ದಾಖಲಾದ ಮೇಲೆ ಮಡಿಲು ಕೇಂದ್ರಕ್ಕೆ ಈ ಮಗುವನ್ನ ಶಿಫ್ಟ್ ಮಾಡಲಾಗಿದೆ. ಅನಧಿಕೃತವಾಗಿ ಮಗುವನ್ನ ಅಲ್ಲಿ ಇರಿಸಲಾಗಿತ್ತು ಅನ್ನುವಂತಹ ಅನುಮಾನ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೂಡ ಇದೆ. ಈಗಾಗಲೇ ಮಡಿಲು ಕೇಂದ್ರದಲ್ಲಿದೆ ಮಗು. ಆದ್ರೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಮೊದಲನೇದಾಗಿ ಈ ಮಗು ಯಾರದ್ದು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅದ್ರ ಯಾವುದೇ ರೀತಿಯ ಮಾಹಿತಿ ಲಭ್ಯ ಆಗಿಲ್ಲ. 4.5 ವರ್ಷದ ಮಗುವಿನ ಮೂಲ ಏನು? ಮಠದಲ್ಲಿ ಪತ್ತೆಯಾಗಿರುವ ಮಗು ಯಾರದ್ದು? ಯಾರ ನೆರವಿನಿಂದ ಮಗು ಮಠ ಸೇರಿತ್ತು? ಅನಾಥ ಅಂತ ಹೇಳಲಾಗುತ್ತೆ. ಅನಾಥವಾಗಿದ್ರೆ ಸರ್ಕಾರದ ದಾಖಲೆಯಲ್ಲಿ ಯಾಕಿಲ್ಲ? ಯಾಕಂದ್ರೆ ಈಗಾಗಲೇ ಅದನ್ನ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅದನ್ನ ಸಿಡಬ್ಲ್ಯೂಸಿಗೆ ಕೊಡಬೇಕಾಗತ್ತೆ. ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಲೇಬೇಕು. ಯಾಕಿಲ್ಲ ಹಾಗಾದ್ರೆ ದಾಖಲೆಗಳಲ್ಲಿ? ಮಠದಲ್ಲಿ ಮಗುವನ್ನ ಇಟ್ಟುಕೊಂಡಿದ್ಯಾಕೆ? ಯಾವ ರೀತಿಯ ಕಾನೂನುಗಳನ್ನ ಇಲ್ಲಿ ಪಾಲನೆ ಮಾಡಲಾಗಿದೆ ಅನಾಥ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಈಗಾಗಲೇ ಜಾಹೀರಾತನ್ನು ಕೂಡ ಸಿಡಬ್ಲ್ಯೂಸಿ ನೀಡಿದೆ. ಅದರಲ್ಲಿ ಒಂದಷ್ಟು ಅಂಶಗಳಿದೆ. ಮಗುವಿನ ಹೆಸರು ಏನು, ಮಗು ಹೇಗಿದೆ, ಮಗುವಿನ ಬಣ್ಣ ಯಾವ ರೀತಿಯಾಗಿದೆ, ಮಗುವಿನ ಏಜ್ ಎಷ್ಟು, ಈ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಜಾಹೀರಾತನ್ನ ನೀಡಲಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯ ಆಗಿಲ್ಲ. ನಿಮಗೆ 2 ಫೋಟೋವನ್ನ ತೋರಿಸ್ತಾ ಇದ್ದೀವಿ. ಒಂದು ಅಲ್ಲಿ ಮಗು ಇರುವಂತಹದ್ದು, ಅಲ್ಲಿ ಮುರುಘಾ ಸ್ವಾಮಿ ಜೊತೆ ಇರುವ ಮಗು. ಮತ್ತೊಂದು ಕಡೆ ಅಲ್ಲಿ ಜಾಹೀರಾತನ್ನ ನೀಡಿರುವಂತಹ ಫೋಟೋ. ಈ 2ಅನ್ನ ಕೂಡ ತೋರಿಸ್ತಾ ಇದ್ದೀವಿ. ಈಗಾಗಲೇ ಮಠದಲ್ಲಿ ಪತ್ತೆಯಾಗಿರುವ ಮಗು ಯಾರದ್ದು ಅನ್ನುವಂತಹ ಪ್ರಶ್ನೆ. ಇನ್ನೊಂದು ಕಡೆ ಈಗಾಗಲೇ ಶಿವಮೂರ್ತಿ ಮುರುಘಾ ಸ್ವಾಮಿ ಜೊತೆಗೆ ಇರುವಂತಹ ಮಗುವನ್ನ ನೀವು ನೋಡ್ತಾ ಇದ್ದೀರಾ. ಎಸ್, ಇದೇ ಮಗು 4.5 ವರ್ಷದ ಪುಟ್ಟ ಹೆಣ್ಣು ಮಗು ಇದು. ಆ ಮಗು ಮುರುಘಾ ಸ್ವಾಮೀಜಿ ಜೊತೆ ಇರೋದು. ಮುರುಘಾ ಸ್ವಾಮಿಯ ಜೊತೆಗೆ ಇರುವಂತಹ ಫೋಟೋವನ್ನ ನೀವೀಗ ನೋಡ್ತಾ ಇದ್ದೀರಾ. ಪತ್ರಿಕಾ ಜಾಹೀರಾತನ್ನ ಕೂಡ ನೀಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಮುತ್ತವಳ್ಳಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಯಾಕಂದ್ರೆ 1.5 ತಿಂಗಳ ಆಗಿದೆ ಈಗಾಗಲೇ ಮಡಿಲು ಕೇಂದ್ರ ಸೇರಿ ಜಾಹೀರಾತನ್ನ ಕೂಡ ನೀಡಲಾಗಿದೆ. ಆದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿ ಮಾತ್ರ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಕಾನೂನಿನ ಪ್ರಕಾರವಾಗಿ ಇವರು ಹಾಗಾದ್ರೆ ಇಟ್ಟುಕೊಂಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಯಾಕೆ ಮಾಹಿತಿಯನ್ನ ನೀಡಲಿಲ್ಲ ಅನಾಥವಾಗಿದ್ರೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಏನು, ಯಾವ ರೀತಿಯಂತ ಹಿನ್ನೆಲೆ ಇದೆ ಅಂತ ಅನ್ಸುತ್ತೆ ಮಧು? ನವಿತಾ, ಇಲ್ಲಿ ನೋಡಿ, ನೀವು 1.5 ತಿಂಗಳಿಂದ ಇದು ಮಡಿಲು ಕೇಂದ್ರವನ್ನ ಸೇರಿದೆ, ಸಿಡಬ್ಲ್ಯೂಸಿ ಏನೋ ಕೇಂದ್ರವನ್ನ ಸೇರಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈ 1.5 ತಿಂಗಳು ಅನ್ನುವಂತ ಒಂದು ಸಮಯ ಏನಿದೆ, ಈ ಟೈಮ್ ಲೈನ್ ಅನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾಕಂತಂದ್ರೆ ಈ ಹಂಗಾಮ ಎಲ್ಲ ನಡೀತಾ ಇರೋದು ಕಳೆದ 1.5 ತಿಂಗಳಿಂದ ಈಚೆಗೆ. ನೀವು ಒಂದು ಮೂಲಭೂತ ಪ್ರಶ್ನೆಯಲ್ಲಿ ಇದ್ರ ಜೊತೆಗೆ ಮಗು ಯಾರದ್ದು ಅನ್ನೋದರ ಜೊತೆಗೆ ಸಿಡಬ್ಲ್ಯೂಸಿ ಜವಾಬ್ದಾರಿ ಏನು, ಅಲ್ಲಲ್ಲಿ ಏನು ಸಾಂದರ್ಭಿಕವಾಗಿ ಮತ್ತು ಏನು ವೆರಿ ಆಫನ್ಲಿ ಎಲ್ಲಾ ಕಡೆ ಅವರು ವಿಸಿಟ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಮಕ್ಕಳು ಯಾವ್ಯಾವ ರೂಪದಲ್ಲಿದ್ದಾರೆ ಅನ್ನುವಂಥ ಒಂದು ಕರ್ತವ್ಯವನ್ನು ಅವರು ಪಾಲನೆ ಮಾಡಬೇಕಾಗುತ್ತೆ. ಆ ಮಾಡುವಂತ ಸಂದರ್ಭದಲ್ಲಿ, ಪರಿಶೀಲನೆಗಳ ಮಾಡುವಂತ ಸಂದರ್ಭದಲ್ಲಿ ಈ ಮಗು ಮಠದಲ್ಲಿದ್ದು ಕಣ್ಣಿಗೆ ಬಿದ್ದಿರ್ಲಿಲ್ವಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಅಕಸ್ಮಾತ್ ಬಿದ್ದಿಲ್ಲ ಅನ್ನೋದಾದ್ರೆ ಈಗ ನಡೆದಂತ ಹಂಗಾಮದ ನಂತರ ಎಲ್ಲಾ ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡಿದ್ವಿ ಅನ್ನೋ ಹೆಸರಲ್ಲಿ ಏನು ಬೇರೆ ಬೇರೆ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಈ ಮಗು ಕೂಡ ಪತ್ತೆ ಆಗಿದೆ ಅಂತ ತೋರಿಸಿ ಏನಾದ್ರೂ ಈ ಮಗುವನ್ನ ಮತ್ತೊಂದು ಕೇಂದ್ರಕ್ಕೆ ತಲುಪಿಸಿದಾರಾ ಅನ್ನುವಂಥ ಪ್ರಶ್ನೆ. ಇದು ಒಂದು ಕಡೆ ಆದ್ರೆ,
ಈ ಮಗು ಯಾರದ್ದು ಅನ್ನುವಂಥ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಇನ್ನು ಮಡಿಲು ಯೋಜನೆ ಅಂತ ಏನು ಬರುತ್ತೆ ಸರ್ಕಾರದಿಂದ, ಈ ಮಡಿಲು ಯೋಜನೆ ಅಡಿಯಲ್ಲಿ ಈ ಮಠಮಾನ್ಯಗಳು ಇಂಥ ಏನು ಆಶ್ರಮಗಳು ಇಂಥ ಕಡೆ ಮಕ್ಕಳನ್ನ ಬಿಡೋದು ಯಾವ ಸಂದರ್ಭದಲ್ಲಿ ಅಂದ್ರೆ ಸರ್ಕಾರದಿಂದ ಒಂದು ಆದ್ಯತೆ ಇರುತ್ತೆ. ಯಾವ ರೀತಿ ಅಂದ್ರೆ CCI ಅಂತ ಬರುತ್ತೆ, ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಇಂತಹ ಒಂದು ಸಂಘ ಸಂಸ್ಥೆಗಳನ್ನ, ಇಂತಹ ಒಂದು ಆಶ್ರಮಗಳನ್ನ, ಇಂತಹ ಒಂದು ವಸತಿ ನಿಲಯದ ಶಾಲೆಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅನಾಥ ಮಕ್ಕಳನ್ನ ಆಶ್ರಯ ಕೊಟ್ಟು, ಅನ್ನವನ್ನ ಕೊಟ್ಟು, ಅಕ್ಷರವನ್ನ ಕೊಡುವಂತ ಜವಾಬ್ದಾರಿಯ ಜೊತೆಗೆ ಇಂತಹ ಏನು ಮಠ ಮಂದಿರಗಳಿಗೆ ಒಂದು ಅವಕಾಶವನ್ನ ಸರ್ಕಾರವೇ ಕೊಟ್ಟಿರುತ್ತೆ. ಆದ್ರೆ ಈ CCI ಸ್ಕೀಮ್ ನಡಿಯಲ್ಲಿ ಬರುವಂತ ಈ ಮುರುಘಾ ಮಠದ ವಸತಿ ನಿಲಯದಲ್ಲಿ ಈ ಮಗುವನ್ನ ಅನಾಥ ಮಗು ಅಂತ ಕನ್ಸಿಡರ್ ಮಾಡಿ ತೆಗೆದುಕೊಂಡಿದ್ದಾದ್ರೆ ಇದನ್ನ ಯಾರಿಗಾದ್ರೂ ದತ್ತು ಪ್ರಕ್ರಿಯೆಯಲ್ಲಿ ನಂತರ ದತ್ತು ಮಕ್ಕಳಾಗಿ ಕೊಡಬೇಕಾಗಿತ್ತು. ಸೊ ಮಡಿಲು ಯೋಜನೆ ಅಂಡರಲ್ಲಿ ಸರ್ಕಾರಿ ದಾಖಲಾತಿಗಳಲ್ಲಿ ಇದು ಉಲ್ಲೇಖ ಆಗಬೇಕಿತ್ತು. ಆ ಉಲ್ಲೇಖ ಆದ್ಮೇಲೆ ಅದು ಯಾರಿಗಾದ್ರೂ ದತ್ತು ಕೊಡ್ಲಿಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಒಂದು ಆ ಮಗುವಿನ ಬಯಾಲಜಿಕಲ್ ಪೇರೆಂಟ್ಸ್ ಯಾರು ಅನ್ನುವಂಥದ್ದು ಗೊತ್ತಾಗಬೇಕು, ಇಲ್ಲ ಆ ಮಗುವಿಗೆ ಒಬ್ರು ಏನು ದತ್ತು ತಂದೆ ತಾಯಿ ಆದ್ರೂ ಇರಬೇಕು. ಇವೆರಡೂ ಇಲ್ಲದೆ ಇರುವಂತ ಮಕ್ಕಳನ್ನ ನೀವು ಅಲ್ಲಿ ಇಟ್ಕೊಳ್ಳುವಂತಿಲ್ಲ. ಅಕಸ್ಮಾತ್ ಇಟ್ಕೊಳ್ಳೋದಾದ್ರೆ ಅದನ್ನ ಮಡಿಲು ಯೋಜನೆ ಅಡಿಯಲ್ಲಿ ಅದಕ್ಕೊಂದು ಟ್ಯಾಗ್ ಕೊಟ್ಟು ಇಂತಹ ಒಂದು CCI ಕೇಂದ್ರಗಳಲ್ಲಿ ಸರ್ಕಾರಿ ದಾಖಲಾತಿಗಳಲ್ಲಿ ಇದನ್ನ ಉಲ್ಲೇಖ ಮಾಡಬೇಕು. ಆದ್ರೆ ಇದ್ಯಾವುದೂ ಕೂಡ ಅಲ್ಲಾಗಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಾಕೆ ಅಂತ ಬಂದಾಗ ಅಲ್ಲಿ ಒಂದಷ್ಟು ಜನ ಸ್ಥಳೀಯರು ಮತ್ತು ಬೇರೆ ಬೇರೆ ಒಂದಷ್ಟು ಏನು ಉಲ್ಲೇಖ ಮಾಡಲಾಗದಂತಹ ಮೂಲಗಳು ಹೇಳುವ ಪ್ರಕಾರ ಶ್ರೀಗಳಿಗೇನೋ ವಿಶೇಷವಾದ ಮಮತೆ ಇತ್ತು ಈ ಮಗು ಮೇಲೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಬೇರೆ ಬೇರೆ ಕಡೆಗಳಿಂದ ಈಗ ಒಡನಾಡಿ ಸಂಸ್ಥೆ ಕೂಡ ಒಂದು ಮಾತು, ಒಂದು ಪಾಸಿಂಗ್ ರೆಫರೆನ್ಸ್ ಅನ್ನು ಹೇಳುತ್ತೆ. ಅಕಸ್ಮಾತ್ ಈ ತಂದೆ ಏನಾದರೂ ಜೈಲಲ್ಲಿದ್ದಾರಾ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಇದು ಎಲ್ಲಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಇಷ್ಟು ಒಂದು ಚಿಕ್ಕ ಮಗುವನ್ನ, 4-4.5 ವರ್ಷದ ಮಗುವನ್ನ ಆಶ್ರಮದಲ್ಲಿ ಎಲ್ಲಾ ಮಕ್ಕಳಂತೆ ಟ್ರೀಟ್ ಮಾಡದೆ ವಿಶೇಷವಾಗಿ ಮಠದೊಳಗೆ ಹೇಗೆ ಬಂತು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಆದ್ರೆ ಇದು ಯಾವುದೇ ಸರ್ಕಾರಿ ದಾಖಲೆಗಳಲ್ಲಿ ಯಾಕಿಲ್ಲ ಅನ್ನುವಂಥದ್ದು ಮತ್ತೊಂದು ದೊಡ್ಡ ಪ್ರಶ್ನೆ. ಮೂರನೆಯದು, ಈ ಅಧಿಕಾರಿಗಳಿಗೆ, CWC ಅಧಿಕಾರಿಗಳಿಗೆ ಇಷ್ಟು ದಿನ ಆಗಿದ್ರು ಕೂಡ ಇದ್ರ ಬಗ್ಗೆ ಯಾಕೆ ಗಮನ ಇರಲಿಲ್ಲ? ಗಮನ ಇದ್ರು ಏನಾದ್ರೂ ಕಣ್ಣು ಮುಚ್ಚಿ ಕೂತಿದ್ರ? ಇದು ಈಗ 1.5 ತಿಂಗಳಿಂದ ಬೆಳಕಿಗೆ ಬಂದ ಪ್ರಕರಣ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಬರೀ 1.5 ತಿಂಗಳಿಂದ ಅಷ್ಟೇ ಇತ್ತ ಮಗು, ಈ ಹಿಂದೆನೂ ಕೂಡ ಇತ್ತ? ಇದೆಲ್ಲದರ ಬಗ್ಗೆ ಆಮೂಲಾಗ್ರವಾಗಿ ಸೂಕ್ಷ್ಮವಾಗಿ ಏನು ಆಳಾಗಲವನ್ನ ಹುಡುಕಿ ಏನು ತನಿಖೆಯನ್ನು ಮಾಡಬೇಕಾಗಿದೆ. ಸೊ ಸದ್ಯಕ್ಕೆ ಈ ಮಗು ಯಾರದ್ದು ಅನ್ನೋ ಒಂದು ವಿಚಾರವನ್ನ ಏನು ಅಫಿಷಿಯಲ್ ಆಗಿ ಇದು ಅನಾಥ ಮಗು ಅಂತ ಹೇಳಲಿಕ್ಕೋಸ್ಕರ ಜಾಹೀರಾತನ್ನ ಕೊಟ್ಟಂತಿದೆಯಾ? ಅಧಿಕಾರಿಗಳು ತುಂಬಾ ತಡವಾಗಿ ಪ್ರತಿಕ್ರಿಯೆಯನ್ನ ಮಾಡಿದಾರ ಈ ಪ್ರಕರಣದಲ್ಲಿ ಇರುವಂತದ್ದು ದೊಡ್ಡ ಪ್ರಶ್ನೆ. ರವಿತಾ, ನಿಜ, ಮತ್ತು ನಮ್ಗೇನೆ ಇಲ್ಲಿ ಇಷ್ಟೊಂದು ಪ್ರಶ್ನೆಗಳು ಹುಡ್ತಾ ಇದೆ, ನಮ್ಗೆ ಇಷ್ಟೊಂದು ಅನುಮಾನಗಳು ಬರ್ತಾ ಇದೆ. ಇಷ್ಟೊಂದು ರೀತಿಯಲ್ಲಿ ಹೇಗೆ, ಯಾರ್ದು, ಎಲ್ಲಿಂದ ಹೇಗೆ ಬಂತು ಚಿಗುರು ಅನ್ನುವಂತ ಹೆಸರನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ಮಗುವಿಗೆ. ಒಂದು ರೀತಿಯಲ್ಲಿ ಮತ್ತೊಂದು ಕಡೆ ತುಂಬಾ ಕಾಳಜಿಯನ್ನು ವಹಿಸಲಾಗ್ತಾ ಇತ್ತು ಅನ್ನುವಂಥದ್ದು. ಹಾಗಾದ್ರೆ ಒಂದೇ ಒಂದು ಸಣ್ಣ ಕ್ಲೂ ಸಿಗೋದಿಲ್ವಾ? ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ಬರೋದಿಲ್ವಾ? ಅಥವಾ ಅಲ್ಲಿ ಇರುವಂತಹ ಸಿಬ್ಬಂದಿಗೆ ಯಾರಿಗೂ ಗೊತ್ತೇ ಇಲ್ವಾ? ಹಾಗಾದ್ರೆ ಇಲ್ಲಿ ಎಲ್ಲಾ ಕಡೆಯಿಂದಲೂ ಲೋಪದೋಷಗಳು ಆಗ್ತಾನೆ ಇದೆ. ಮುಚ್ಚಿ ಹಾಕುವಂತ ಪ್ರಯತ್ನ ಏನಾದ್ರೂ ನಡೀತಾ ಹಾಗಾದ್ರೆ ಅನ್ನುವಂಥ ಅನುಮಾನಗಳು ಸಾಮಾನ್ಯವಾಗಿ ಹುಟ್ಟು ಹಾಕುತ್ತಲ್ವಾ ಇದು? ಖಂಡಿತ. ಈಗೇನು ದೂರು ದಾಖಲಾಗಿತ್ತು, ಆ ದೂರಿನ ನಂತರ ಬಂದಂತ ಮಾಹಿತಿ ಪ್ರಕಾರ, ಏನು CWC ಕೇಂದ್ರದ ಅಧಿಕಾರಿಗಳಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಮಗುವಿನ ಏನು ವಿಚಾರದಲ್ಲಿ ಯಾವುದೇ ದೌರ್ಜನ್ಯ ನಡೆದಿಲ್ಲ ಅನ್ನುವಂತ ಒಂದು ಹಿಂಬರಹವನ್ನ ಇಟ್ಟು ಈ ಒಂದು ಏನು ಈ ಮಗುವಿನ ಒಂದು ಏನು ಮಾಹಿತಿಯನ್ನ ಇಲ್ಲಿ ಇಡಲಾಗಿದೆ. ಓಕೆ, ದೌರ್ಜನ್ಯ ನಡೆದಿಲ್ಲ. ಆದ್ರೆ ದೌರ್ಜನ್ಯ ನಡೆದಿಲ್ಲ ಅನ್ನೋದಾದ್ರೆ ಈ ಮಗು ಮೊದಲು ಬಂದಿದೆ ಹೇಗೆ? ಈ ದೌರ್ಜನ್ಯ ಅಥವಾ ಶೋಷಣೆ ಈ ಒಂದು ವಿಚಾರವನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಈ ಮಗು ಮಠಕ್ಕೆ ಬಂದಿದ್ದು ಹೇಗೆ? ಶ್ರೀಗಳಿಗೆ ಅಷ್ಟು ದಿವಸ ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ವ್ಯಕ್ತಿ, ಶ್ರೀಗಳು ಅಂದ್ರೆ ತಪ್ಪಾಗುತ್ತೆ ಈ ಕ್ಷಣದಲ್ಲಿ, ಈ ಶಿವಮೂರ್ತಿ ಅನ್ನೋ ವ್ಯಕ್ತಿ ಏನಿದ್ದಾರೆ, ಈ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ಈ ವ್ಯಕ್ತಿ ಯಾಕೆ ಇಷ್ಟು ದಿವಸ ಈ ಬಗ್ಗೆ ಏನು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನ ಸರ್ಕಾರಕ್ಕಾಗ್ಲಿ ಅಥವಾ ಕಾನೂನಾತ್ಮಕವಾಗಿ ಕೊಟ್ಟಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅದು ಗೊತ್ತಿದ್ದು ಕೂಡ ಮಠದ ಸಿಬ್ಬಂದಿ ಯಾವ ರೀತಿ ಇದಕ್ಕೆ ಸಹಕಾರ ಕೊಟ್ಟಿದ್ರು, ಮತ್ತು ಇದೆಲ್ಲ ಹಂಗಾಮ ಆದ್ಮೇಲೂ ಕೂಡ ಇಷ್ಟು ದಿವಸ ಬೇಕಾಯ್ತು, 1.5 ತಿಂಗಳಾಯ್ತು. ಇವತ್ತು ಪ್ರಕರಣ ಎಷ್ಟು ದೊಡ್ಡದಾಗಿದೆ, ಎಷ್ಟು ಆಳಾಗಲಾಗಿದೆ, ಎಷ್ಟು ದಿನಗಳು ಸವೆದಿದೆ, ಎಷ್ಟು ಗಂಟೆಗಳು ಸವೆದಿದೆ. ಇಷ್ಟಾದ್ಮೇಲೆ ಈ ಮಗುವಿನ ಬಗ್ಗೆ ಮಾಹಿತಿ ಬರುತ್ತೆ ಅಂತಂದ್ರೆ ನಮ್ಮ ವ್ಯವಸ್ಥೆಯ ಬಗ್ಗೆ ದೊಡ್ಡ ಅನುಮಾನ ಮೂಡುತ್ತೆ, ಮತ್ತು ನಮ್ಮ ವ್ಯವಸ್ಥೆಯ ಬಗ್ಗೆ ತುಂಬಾ ಜಿಗುಪ್ಸೆ, ಬೇಸರಗಳಾಗುತ್ತೆ. ಎಷ್ಟೋ ಹೆಣ್ಣು ಮಕ್ಕಳ ತಂದೆಯರ ಮನಸ್ಸಲ್ಲಿ ಮೂಡುವಂತ ಭಾವನೆ, ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನ, ಈಗ ಏನು ಅಡುಗೆ ಸಹಾಯಕಿಯ ಮಕ್ಕಳ ವಿಚಾರ ಬಂದಾಗ ಇವತ್ತಾಗಿರುವಂತ ಪ್ರಕರಣ ಏನಿರ್ಬೋದು, ಈ ಹಿಂದೆ ಆ 2 ಮಕ್ಕಳ ಪ್ರಕರಣಗಳಿರ್ಬೋದು, ಇದಾದ ನಂತರ ನಡೆದ ಹಂಗಾಮಗಳು, 80-90 ಮಕ್ಕಳನ್ನ ಒಂದೇ ದಿನದಲ್ಲಿ ಕೌನ್ಸಿಲಿಂಗ್ ಮಾಡಿ ಹೇಗೆ ಬೇರೆ ಬೇರೆ ಸ್ಥಳಗಳಿಗೆ ಯಾಕೆ ಹೇಗೆ ವರ್ಗಾವಣೆ ಮಾಡಲಾಗಿದ್ದಾರೆ ಅನ್ನುವಂತಹ ತರಾತುರಿ ಇರ್ಬೋದು. ಅವತ್ತು ಏನು ಒಂದು ವಾರಗಟ್ಟಲೆ ಇವರನ್ನ ಯಾವುದೇ ರೀತಿ ವಿಚಾರಣೆ, ಬಂಧನ ಯಾವುದೂ ಆಗದೆ, ವಶಕ್ಕೂ ಪಡೆಯದೆ, ಕಡೆಗೆ ಅದೇ ಆರೋಪಿತ ವ್ಯಕ್ತಿಯ ಮುಂದೆ ಆ ಒಂದು ಮಕ್ಕಳನ್ನ ಏನು ಮಹಜರು ಮಾಡಿದಂತ ವಿಚಾರ ಇರಬಹುದು. ಇದೆಲ್ಲವನ್ನೂ ಕೂಡ ಒಂದು ಕ್ರೊನಾಲಜಿಯಲ್ಲಿ ಒಂದು ಘಟನಾವಳಿಯಾಗಿ ನೋಡೋದಾದ್ರೆ ಈ ಮಗುವಿನ ಪ್ರಕರಣವೂ ಕೂಡ ಅತ್ಯಂತ ದೊಡ್ಡ ಮಟ್ಟದ ವ್ಯವಸ್ಥೆಯ ಲೋಪ ಅಂತ ಹೇಳ್ಬೋದು. ನವಿತಾ, ನಿಜ, ಒಂದ್ ಕಡೆ ಇವೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಯಾರ ಒತ್ತಡ ಇದೆ, ಯಾರ ಪ್ರಭಾವ ಇದೆ, ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ನೋಡ್ಲಾಗ್ತಾ ಇದೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಮಧು ಡೀಟೇಲ್ಸ್ಗೆ.
ಮುರುಘಾಸ್ವಾಮಿ ವಿರುದ್ಧ 2ನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುರುಘಾ ಮಠಕ್ಕೆ ಭೇಟಿ ನೀಡಿದೆ ವಕೀಲರ ತಂಡ. ಎಸ್ಜೆಎಂ ವಿದ್ಯಾಪೀಠದ ಕಾರ್ಯದರ್ಶಿಯ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಕಾರ್ಯದರ್ಶಿ ನಿವೃತ್ತ ನ್ಯಾಯಮೂರ್ತಿ ಎಸ್ಬಿ ವಸ್ತ್ರದ ಮಠ ಅವರ ಜೊತೆಗೆ ಈಗ ವಕೀಲರ ತಂಡ ಚರ್ಚೆಯನ್ನ ನಡೆಸಿದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ಚರ್ಚೆಯನ್ನ ನಡೆಸಲಾಗಿದ್ದು ಅಧಿಕೃತ ಮಾಹಿತಿಯನ್ನ ಪಡೆದು ಮಾತಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ವಕೀಲರು. ಈಗಾಗಲೇ 2ನೇ ಪ್ರಕರಣ ದಾಖಲಾಗಿರುವಂತದ್ದು ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಈಗ 2ನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ನಮಗೆ ಸರಿಯಾದಂತಹ ಮಾಹಿತಿ ಇಲ್ಲ. ನಮಗೆ ಮಾಹಿತಿ ಗೊತ್ತಾದ ಮೇಲೆ, ಅಧಿಕೃತ ಮಾಹಿತಿ ಬಂದ ಮೇಲೆ ನಾವು ಹೇಳ್ತೀವಿ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಸ್ವಾಮಿಗೆ ಪವರ್ ಆಫ್ ಅಟಾರ್ನಿ ನೀಡಲು ಅವಕಾಶ ಇದೆ. ಈ ಬಗ್ಗೆ ಮಠದ ಗವರ್ನಿಂಗ್ ಕೌನ್ಸಿಲ್ ನಿರ್ಧರಿಸಲಿದೆ ಅಂತ ಹೇಳಿ ವಕೀಲ ಕೆಎನ್ ವಿಶ್ವನಾಥಯ್ಯ ಹಾಗೂ ಉಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಈಗಾಗಲೇ ನಾವು ಮೊದಲ ಪೋಕ್ಸೋ ಪ್ರಕರಣದಲ್ಲೇ ಗಮನಿಸಿದ್ವಿ. ನಜರಾಬಾದ್ ಮೈಸೂರಿನಿಂದ ಅನಂತರ ನೇರವಾಗಿ ಚಿತ್ರದುರ್ಗಕ್ಕೆ ಅದು ಟ್ರಾನ್ಸ್ಫರ್ ಆಯಿತು. ಸೇಮ್ ಸಿಚುವೇಶನ್ ಇಲ್ಲೂ ಕೂಡ ಟ್ರಾನ್ಸ್ಫರ್ ಆಗತ್ತೆ ಅಂತ ಹೇಳಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಸ್ವಾಮಿಗೆ ಪವರ್ ಆಫ್ ಅಟಾರ್ನಿ ನೀಡಲು ಅವಕಾಶ ಇದೆ. ಮಠದ ಗವರ್ನಿಂಗ್ ಕೌನ್ಸಿಲ್ ನಿರ್ಧಾರವನ್ನ ಮಾಡತ್ತೆ ಅನ್ನುವಂತಹ ಒಂದು ಮಾತನ್ನ ಈಗಾಗಲೇ ವಕೀಲ ಕೆಎನ್ ವಿಶ್ವನಾಥಯ್ಯ ಹಾಗೂ ಉಮೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಸಾಕಷ್ಟು ಕಗ್ಗಂಟನ್ನ ಈಗ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 2ನೇ FIR ಆಗಿದೆ. ನಿಮ್ಮ ಮೂಲಕನೇ ಗೊತ್ತಾಗಿದೆ, ಮಾಧ್ಯಮದ ಮೂಲಕನೇ ಗೊತ್ತಾಗಿರೋದು. ನಮಗಂತೂ ಅಫಿಷಿಯಲ್ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ ಮೇಲೆ ಮತ್ತೆ ನಿಮ್ಮ ಹತ್ರ ಅವಶ್ಯಕತೆ ಇಲ್ಲ, ಬಂದು ಮಾತಾಡ್ತೀನಿ. ಸಿದ್ಧತೆ ಬಗ್ಗೆ ಏನಿಲ್ಲ, ಚರ್ಚೆ ಇಲ್ಲ. ಬಂದಮೇಲೆ ತಾನೇ ಗೊತ್ತಾಗೋದು. ಅನ್ನ ಆದ್ಮೇಲೆ ತಾನೇ ಊಟ ಮಾಡೋದು. ನಾವ ಅವಶ್ಯಕತೆ ಬಿದ್ದರೆ ಹೋಗ್ತೀವಿ. ಇಲ್ಲ ಅವಶ್ಯಕತೆ ನಮಗೆ ಅನಿಸಿ ನಾವು